ಸುಮಾರೀಗ 4-5 ಕಿಲೋಮೀಟ್ರ್ ಆಯಿತು ನಾವು ಬೆಟ್ಟ ಹತ್ತಾನೇ ಇದ್ದೀವಿ. ಅಹೋಬಿಲಂನ ಬೆಟ್ಟ. ಈಗ ಒಂದು 4-5 ದೇವಾಲಯಗಳ ದರ್ಶನ ಆಗಿದೆ. ಅಥವಾ ಜ್ವಾಲಾ ನರಸಿಂಹ ಅಂತೇಳಿ ಏನು ಕರೀತಾರೆ. ಇನ್ನೂ ಸಹ ಜ್ವಾಲಾ ನರಸಿಂಹ ಸ್ವಾಮಿ ಟೆಂಪಲ್ ನಮ್ಗೆ ಸಿಕ್ಕಿಲ್ಲ. ಅತ್ಯಂತ ಏನಿಲ್ಲ, ಒಂದು ಸ್ವಲ್ಪ ಆದರೆ ಗುಡ್ಡದ ಪೀಕಲ್ಲಿ ಹೋಗ್ತೀವಿ. ಟೆಂಪಲ್ ಸೌಂಡ್ ಕೇಳ್ತಾ ಇದೆ, ಗಂಟೆ ಬಾರಿಸ್ತಾ ಇದ್ದಾರೆ. ಬಟ್ ದೇವಾಲಯ ಎಲ್ಲಿದೆ ಅಂತಕ್ಕಂಥದ್ದು ಇನ್ನೂ ಸಹ ಅರ್ಥ ಆಗ್ತಾಯಿಲ್ಲ. ಹೋಗ್ತಾನೆ ಇದ್ದೀವಿ. ಹಾಂ, ಪ್ರಾಚೀನ ಕ್ಷೇತ್ರ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಸಂಬಂಧಪಟ್ಟಂಥ ಅನೇಕ ದೇವಾಲಯಗಳಿವೆ. ಸ್ವಯಂಭೂ ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರಲಿ, ವರಾಹ ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರಲಿ, ಉಗ್ರ ನರಸಿಂಹಸ್ವಾಮಿ ಆಗಿರಲಿ. ಆಮೇಲೆ ಈ ಬೆಟ್ಟದ ತುದಿಯಲ್ಲಿ ಒಂದು ಸ್ತಂಭ ಇದೆ, ಅದು ಉಗ್ರ ಸ್ತಂಭ ಅಂತೇಳಿ ಕರೀತಾರೆ. ಪುರಾಣ ಪ್ರಸಿದ್ಧ ಅನೇಕ ದೇವಾಲಯಗಳನ್ನು ನಾವು ನೋಡಿರ್ತೀವಿ. ಅದೇ ರೀತಿ ನಾವು ಸಹ ಒಂದು ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದೆವು. ಒಂದು ದೇವಾಲಯ ಅನ್ಕೊಂಡು ಹೋದ್ರೆ ಅಲ್ಲಿ 9 ದೇವಾಲಯಗಳಿದ್ವು. ಅದು ಒಂದೇ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯ. ಆ ಕ್ಷೇತ್ರ ಯಾವುದಪ್ಪ ಅಂತಂದ್ರೆ ಅಹೋಬಿಲಂ. ಅಹೋಬಿಲಂಗೆ ನಾವು ತಿಳಿದಾಗ ಅಲ್ಲಿ 9 ಅವತಾರಗಳಲ್ಲಿ ನರಸಿಂಹಸ್ವಾಮಿ ನೆಲೆಸಿರ್ತಕ್ಕಂಥ ಒಂದು ಕ್ಷೇತ್ರ. ಎಷ್ಟು ಅದ್ಭುತವಾದ ಕ್ಷೇತ್ರ ಅಂತಂದ್ರೆ ಬಹುಶಃ ಆ ರೀತಿಯಾದಂಥ ಕ್ಷೇತ್ರ ನಮ್ಮ ಭಾರತದಲ್ಲಿ ಎಲ್ಲೂ ಸಹ ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ 9 ಕಡೆಗಳಲ್ಲಿ ಅಂದ್ರೆ ಒಂದಿಷ್ಟು ಬೆಟ್ಟಗಳ ಮಧ್ಯದಲ್ಲಿ, ಬೆಟ್ಟಗಳ ಮೇಲ್ಗಡೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ದೇವಾಲಯಗಳು ಪೂರ್ತಿಯಾಗಿ ನರಸಿಂಹಸ್ವಾಮಿಗೆ ಸಮರ್ಪಿತವಾಗಿರ್ತಕ್ಕಂಥ ದೇವಾಲಯಗಳನ್ನ ನಾವು ನೋಡಿದ್ದೆವು. ಮಹಾವಿಷ್ಣುವು ನರಸಿಂಹ ರೂಪದಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂಥ ಕ್ಷೇತ್ರ ಈ ಅಹೋಬಿಲಂ ಅಂತಕ್ಕಂಥದ್ದು. ಅಹೋಬಿಲಂನಲ್ಲಿ 9 ದೇವಾಲಯಗಳಿವೆ. 9 ದೇವಾಲಯಗಳು 9 ಗ್ರಹಗಳಿಗೆ ಹೋಲಿಸಲಾಗುತ್ತೆ. ಅತ್ಯಂತ ಕಡಿದಾದ ರಸ್ತೆ, ಬಹುಶಃ ರಸ್ತೆನೇ ಅಲ್ಲ, ಗುಡ್ಡಗಾಡುಗಳಲ್ಲಿ ಸಂಚರಿಸಿ ಬಹಳ ಎತ್ತರದ ಪ್ರದೇಶ. ಅಂದ್ರೆ ಗುಡ್ಡದ ಮೇಲ್ಭಾಗದಲ್ಲಿ 6 ದೇವಾಲಯಗಳಿದ್ರೆ ಗುಡ್ಡದ ಕೆಳಭಾಗದಲ್ಲಿ 3 ದೇವಾಲಯಗಳಿವೆ. ಎಲ್ಲ 9 ದೇವಾಲಯಗಳನ್ನು ದರ್ಶನ ಮಾಡಬೇಕು ಅಂದ್ರೆ ತೀರಾ ಅತ್ಯಂತ ಕಷ್ಟಕರವಾದ ಒಂದು ವಿಷಯ ಅಂತ ಕೂಡ ನಾವು ಹೇಳ್ಬೋದು. ಜ್ವಾಲಾ ನರಸಿಂಹ, ಅಹೋಬಿಲ, ಮಾಲೋಲ, ಕ್ರೋಧ ನರಸಿಂಹ, ಕಾರಂಜ ನರಸಿಂಹ, ವರಾಹ ನರಸಿಂಹ, ಭಾರ್ಗವ ನರಸಿಂಹ, ಯೋಗ ನರಸಿಂಹ, ಪಾವನ ನರಸಿಂಹ, ಈ ರೀತಿ ಅನೇಕ ಹೆಸರುಗಳಿನ ವಿವಿಧ ದೇವಾಲಯಗಳನ್ನ ನಾವು ಈ ಬೆಟ್ಟದಲ್ಲಿ ಕಾಣಬಹುದಾಗಿದೆ. ನಾವು ಅಲ್ಲಿ ತೆಳೆದಾಗ ಎಲ್ಲೋ ಇಲ್ಲೇ ಅಕ್ಕಪಕ್ಕದಲ್ಲಿ ಕೆಲವೊಂದು ದೇವಾಲಯ ಇರ್ಬೋದು, ಯಾವುದೋ ಒಂದು ದೇವಾಲಯಕ್ಕೆ ಹೋದ್ರೆ ಆಯ್ತು ಅನ್ಕೊಂಡಿದ್ದೆವು. ಆದ್ರೆ ಪ್ರತಿಯೊಂದು ದೇವಾಲಯಕ್ಕೆ ವಿಸಿಟ್ ಮಾಡಲೇಬೇಕು ಅಂತ ಒಂದು ಅದ್ಭುತವಾದಂತಹ ದೇವಾಲಯ, ಅದ್ಭುತವಾದಂತಹ ವಾತಾವರಣವನ್ನ ಈ ಒಂದು ಪ್ರದೇಶ ಹೊಂದಿದೆ. ಸಂಪೂರ್ಣವಾಗಿ ಅಡವಿ, ಅಂದ್ರೆ ಬೆಟ್ಟಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂತಂದ್ರೆ ಹೇಳೋದು ಕೂಡ ಕಷ್ಟ. ಸಂಪೂರ್ಣ ಪ್ರಕೃತಿಯ ಮಡಿಲಲ್ಲಿ, ಕಾಡಿನಲ್ಲಿ, ದಟ್ಟವಾದ ಕಾಡಿನಲ್ಲಿ ಎಲ್ಲ ದೇವಾಲಯಗಳಿವೆ. ಒಂದು ಬೆಟ್ಟ ಆ ಕಡೆ ಆದ್ರೆ ಒಂದು ಬೆಟ್ಟ ಈ ಕಡೆ ಇರುತ್ತೆ, ಒಂದು ಬೆಟ್ಟ ಕೆಳಗಡೆ ಇರುತ್ತೆ, ಒಂದು ಬೆಟ್ಟ ಮೇಲ್ಗಡೆ. ಸೊ ಎಲ್ಲಾ ಬೆಟ್ಟಗಳನ್ನ ತಿರುಗಿ ದರ್ಶನ ಮಾಡ್ಕೊಂಡು ಬರ್ಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ ಅಂದ್ರು 2 ರಿಂದ 3 ಗಂಟೆಗಳ ಸಮಯ ಅಲ್ಲಿ ಹಿಡಿಯುತ್ತೆ.
ಆ 2-3 ಗಂಟೆಗಳ ಕಾಲ ನಾವು ಅಲ್ಲಿ ಟ್ರೆಕ್ ಮಾಡ್ತಾ ತಿಳಿದೆವು. ಅಲ್ಲಿ ಕೋಲುಗಳನ್ನು ಸಹ ನೀಡಲಾಗ್ತದೆ. ಯಾಕಂದ್ರೆ ಪ್ರಾಣಿಗಳ ಭಯ ಇರೋದ್ರಿಂದ ಅನೇಕರು ಅಲ್ಲಿ ಹುಲಿ, ಚಿರತೆ, ಕರಡಿ, ಜಿಂಕೆ ಈ ರೀತಿ ಕಾಡು ಪ್ರಾಣಿಗಳನ್ನ ನೋಡಿದವರಿದ್ದಾರೆ. ನಮಗೆ ಯಾವುದು ಎದುರಾಗ್ಲಿಲ್ಲ. ನಾವು ಕೂಡ ಯಾವ ಒಂದು ಕಡಿದಾದ ರಸ್ತೆ ಇತ್ತು ಆ ರಸ್ತೆಯ ಮೂಲಕನೇ ನಾವು ಸಂಚರಿಸಿದ್ದೆವು. ಕೆಲವು ಕಡೆ ಒಂದಿಷ್ಟು ಸ್ಟೆಪ್ಸ್ ಅನ್ನು ಮಾಡಿದ್ದಾರೆ, ಕಬ್ಬಣದ ಸ್ಟೆಪ್ಸ್ ಅನ್ನು ಮಾಡಿದ್ದಾರೆ. ಮಿಕ್ಕಿದಂತೂ ಏನೂ ಇಲ್ಲ, ಬರೀ ಕಲ್ಲು ಮಣ್ಣಲ್ಲೇ ನಾವು ಸಂಚಾರ ಮಾಡಬೇಕು. ಜ್ವಾಲಾ ನರಸಿಂಹಸ್ವಾಮಿ ಅಂತಕ್ಕಂಥದ್ದು ಅತ್ಯಂತ ಎತ್ತರ ಪ್ರದೇಶದಲ್ಲಿರ್ತಕ್ಕಂಥ ದೇವಾಲಯ. ಜ್ವಾಲಾ ನರಸಿಂಹಸ್ವಾಮಿ ದರ್ಶನ ಮಾಡಿದ್ರೆ ದೇಹದಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ಒಂದು ನೆಗೆಟಿವ್ ಎನರ್ಜಿ ದೂರ ಮಾಡ್ಬೋದು. ಆ ರೀತಿಯಾದಂಥ ಒಂದು ಸ್ಥಳ ಅದಾಗಿದೆ. ಅದಲ್ಲದೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಪಕ್ಕದಲ್ಲಿ ಅಂದ್ರೆ ಬೆಟ್ಟದ ತುತ್ತ ತುದಿಯಲ್ಲಿ ಇರ್ತಕ್ಕಂಥ ಈ ಬೆಟ್ಟದಲ್ಲಿ ಉಗ್ರ ಸ್ತಂಭ ಇದೆ. ಉಗ್ರ ಸ್ತಂಭ ಅತ್ಯಂತ ಕಡಿದಾದ ಪ್ರದೇಶ. ಕೊನೆಯಲ್ಲಿ ಬೆಟ್ಟದ ತುತ್ತ ತುದಿಯಲ್ಲಿ ಉಗ್ರ ಸ್ತಂಭ ಇದೆ. ಈ ಉಗ್ರ ಸ್ತಂಭದಿಂದಲೇ ನರಸಿಂಹಸ್ವಾಮಿ ಆ ಸ್ತಂಭವನ್ನು ಒಡ್ಕೊಂಡು ಛಿದ್ರ ಮಾಡ್ಕೊಂಡು ಹೊರಗೆ ಬಂದಿರ್ತಕ್ಕಂಥದ್ದು ನಾವು ಇತಿಹಾಸದ ಪುರಾಣಗಳಿಗೆ ಕೇಳಿರ್ತೀವಿ. ಏನಪ್ಪಾ ಅಂತಂದ್ರೆ ಈ ಭಕ್ತ ಪ್ರಹ್ಲಾದ ಭಕ್ತ ಪ್ರಹ್ಲಾದನ ಕಥೆಯನ್ನ ಪುರಾಣಗಳಲ್ಲಿ ಕೇಳಿರ್ತೀರಿ. ಅದೇ ರೀತಿ ಆ ಉಗ್ರ ಸ್ತಂಭದಿಂದ ಏನು ನರಸಿಂಹಸ್ವಾಮಿಯವರು ಅವತರಿಸಿ ಬರ್ತಾರೆ, ಅದೇ ಉಗ್ರ ಸ್ತಂಭ ಈ ಅಹೋಬಿಲಂನಲ್ಲಿರ್ತಕ್ಕಂಥ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಉಗ್ರ ಸ್ತಂಭ ಅಂತ ಹೇಳಲಾಗುತ್ತೆ. ಇಲ್ಲಿರ್ತಕ್ಕಂಥ ಅನೇಕ ಮೂರ್ತಿಗಳಲ್ಲಿ ಏನಿದು ಜ್ವಾಲಾ ನರಸಿಂಹ ಮೂರ್ತಿ ಇದೆ, ಜ್ವಾಲಾ ನರಸಿಂಹ ಮೂರ್ತಿ ಸ್ವಯಂಭೂ ಮೂರ್ತಿ ಅಂತ ಕೂಡ ಹೇಳಲಾಗುತ್ತೆ. ಪ್ರತಿಯೊಂದು ಮೂರ್ತಿಗಳು ಅಲ್ಲಿರ್ತಕ್ಕಂಥವು ಸ್ವಯಂಭೂ ಮೂರ್ತಿಗಳು. ಅಲ್ಲಿ ಉಗ್ರ ನರಸಿಂಹ ಹೊಟ್ಟೆಯನ್ನ ಬಗಿತಕ್ಕಂಥ ಒಂದು ಭಂಗಿಯಲ್ಲಿ ನಮಗೆ ಕಾಣಲು ಸಿಗ್ತಾರೆ. ಇದಲ್ಲದೆ ಇನ್ನೊಂದು ಕಡೆಯಲ್ಲಿ ಕಡಿದಾದ ಅಡವಿಯಲ್ಲಿ ಒಂದು ದಟ್ಟವಾದ ಕಾಡಿನಲ್ಲೂ ಹೋಗಿ ಆ ಪ್ರೈವೇಟ್ ವೆಹಿಕಲ್ಸ್ಗಳನ್ನ ಅಲ್ಲಿ ಅಲೋ ಮಾಡಲಾಗ್ತದೆ. ನಮ್ಮ ವೆಹಿಕಲ್ಸ್ ಬಿಡೋದಿಲ್ಲ. ಅಲ್ಲಿ ಕೂಡ ಒಂದು ನರಸಿಂಹಸ್ವಾಮಿ ಟೆಂಪಲ್ ಇದೆ. ಅಲ್ಲೂ ಸಹ ಬಹಳಷ್ಟು ಜನ ವಿಸಿಟ್ ಮಾಡ್ತಾರೆ. ನಾವು ಸಹ ಈ ಅಹೋಬಿಲಂ ಕೇವ್ಸ್, ಅಹೋಬಿಲಂ ಗುಹೆಗಳನ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋದಾಗ ಬಹಳ ನಮಗೆ ಖುಷಿ ಅನ್ನಿಸ್ತು. ಎಷ್ಟೇ ಕಷ್ಟ ಆಗಿರಲಿ, ಎಷ್ಟೇ ನೋವಾಗಿರಲಿ, ಎಲ್ಲವೂ ಸಹ ನರಸಿಂಹಸ್ವಾಮಿಯ ದರ್ಶನ ಪಡೆದ ಮೇಲೆ ಎಲ್ಲವೂ ದೂರವಾಗಿತ್ತು. ಶಂಕರಾಚಾರ್ಯದಲ್ಲೂ ಯಾಕಂದ್ರೆ 16-18 ಕಿಲೋಮೀಟರ್ಗಳ ಕಾಲ 2-3 ಗಂಟೆಗಳ ಕಾಲ ಆ ಬೆಟ್ಟಗಳನ್ನು ಹತ್ತಬೇಕು. ಅಲ್ಲಿ ಹೋಗಿ
ದರ್ಶನ ಮಾಡಬೇಕು. ಅದಾದ್ಮೇಲೆ ಇನ್ನೊಂದು ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಬೇಕು. ಅದಾದ್ಮೇಲೆ ಮತ್ತೊಂದು. ಸೊ ಈ ರೀತಿಯಾಗಿ ಅದಾದ್ಮೇಲೆ ಉಗ್ರ ಸ್ತಂಭಕ್ಕೆ ದರ್ಶನ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಸಮಯ ಇರಲಿಲ್ಲ, ಸಾಯಂಕಾಲ ಆಗ್ತಾ ಇತ್ತು. ಹಾಗಾಗಿ ನಾವು ಕೇವಲ ಒಂದಿಷ್ಟು ದೇವಾಲಯಗಳನ್ನ ದರ್ಶನ ಮಾಡಿಕೊಂಡು ಬರುವಂತಹ ಪ್ರಯತ್ನ ಮಾಡಿದೆವು. ಕರ್ನೂಲು ಜಿಲ್ಲೆಯ ಒಂದು ಅಹೋಬಿಲಂ ಅಂತಕ್ಕಂಥ ಒಂದು ಕ್ಷೇತ್ರ ಅತ್ಯಂತ ಪ್ರಾಚೀನ ಕ್ಷೇತ್ರ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಸಂಬಂಧಪಟ್ಟಂಥ ಅನೇಕ ದೇವಾಲಯಗಳಿವೆ. ಸ್ವಯಂಭೂ ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರಲಿ, ವರಾಹ ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರಲಿ, ಉಗ್ರ ನರಸಿಂಹಸ್ವಾಮಿ ಆಗಿರಲಿ, ಆಮೇಲೆ ಈ ಬೆಟ್ಟದ ತುದಿಯಲ್ಲಿ ಒಂದು ಸ್ತಂಭ ಇದೆ, ಅದು ಉಗ್ರ ಸ್ತಂಭ ಅಂತ ಹೇಳ್ತಿರ್ತಾರೆ. ಸೊ ಆ ಉಗ್ರ ಸ್ತಂಭ ಏರಬೇಕು ಅಂದರೆ ಅತ್ಯಂತ ಕಠಿಣ ಅಂತ ಹೇಳ್ತಾರೆ. ಯಾಕಂದರೆ ಯಾವುದೇ ಮೆಟ್ಲಿಲ್ಲ, ಕೈಯನ್ನು ಯಾವ ರೀತಿ ಹುಲಿ ಹಿಡ್ಕೊಂಡು ಏರುತ್ತೆ, ಸೊ ಆ ರೀತಿಯಾದಂಥ ಗುಡ್ಡ ಇದೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಏನು ರಸ್ತೆ ಇಲ್ಲ. ಸೊ ಇಲ್ಲಿ ಭಾಳಷ್ಟು ದೇವಾಲಯಗಳಿವೆ. ಆ ದೇವಾಲಯಗಳನ್ನು ಮುಗಿಸ್ಕೊಂಡು ಈಗ ನಾವು ಉಗ್ರ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಕಂಪ್ಲೀಟಾಗಿ ಕಾಡಲ್ಲಿರ್ತಕ್ಕಂಥ ದೇವಾಲಯ. ಟ್ರೆಕ್ಕಿಂಗ್ ಯಾವ ರೀತಿ ಇರುತ್ತೆ ಕಾಡಲ್ಲಿ, ಆ ರೀತಿಯಾದಂಥ ಒಂದು ರಸ್ತೆ. ಕೆಲವೊಂದು ಕಡೆ ಅಷ್ಟೇ ಒಂದಿಷ್ಟು ಮೆಟ್ಲಿವೆ, ಅದು ಬಿಟ್ಟರೆ ಕಂಪ್ಲೀಟಾಗಿ ಇದು ದಟ್ಟ ಕಾಡು. ಯಾರಾದರೂ ಬರಬೇಕಾಗಿತ್ತಂದರೆ ಬರ್ಬೋದು. ಸುಮಾರೀಗ 4-5 ಕಿಲೋಮೀಟ್ರ್ ಆಯಿತು ನಾವು ಬೆಟ್ಟ ಹತ್ತಾನೇ ಇದ್ದೀವಿ, ಅಹೋಬಿಲಂನ ಬೆಟ್ಟ. ಈಗ ಒಂದು 4-5 ದೇವಾಲಯಗಳ ದರ್ಶನ ಆಗಿದೆ. ಅವು ಕೆಳಮಟ್ಟದಲ್ಲಿ, ಅಂದರೆ ಬಹುಶಃ ಒಂದು ಸ್ವಲ್ಪ ಹತ್ತಬೇಕಷ್ಟೇ. ಬಟ್ ಇಲ್ಲಿ ಇರ್ತಕ್ಕಂಥ ಏನು ಉಗ್ರ ನರಸಿಂಹ ಅಥವಾ ಜ್ವಾಲಾ ನರಸಿಂಹ ಅಂತೇಳಿ ಏನು ಕರೀತಾರೆ, ಇನ್ನೂ ಸಹ ಜ್ವಾಲಾ ನರಸಿಂಹ ಸ್ವಾಮಿ ಟೆಂಪಲ್ ನಮ್ಗೆ ಸಿಕ್ಕಿಲ್ಲ. ಅತ್ಯಂತ ಏನಿಲ್ಲ, ಒಂದು ಸ್ವಲ್ಪ ಆದರೆ ಗುಡ್ಡದ ಪೀಕಲ್ಲಿ ಹೋಗ್ತೀವಿ. ಟೆಂಪಲ್ ಸೌಂಡ್ ಕೇಳ್ತಾ ಇದೆ, ಗಂಟೆ ಬಾರಿಸ್ತಾ ಇದ್ದಾರೆ. ಬಟ್ ದೇವಾಲಯ ಎಲ್ಲಿದೆ ಅಂತಕ್ಕಂಥದ್ದು ಇನ್ನೂ ಸಹ ಅರ್ಥ ಆಗ್ತಾಯಿಲ್ಲ. ಹೋಗ್ತಾನೇ ಇದ್ದೀವಿ, ಆದರೂ ಸಹ ದೇವಾಲಯ ಸಿಗ್ತಲ್ಲ. ಅತಿ ನಿಗೂಢವಾದ ಪ್ರದೇಶ. ಎಷ್ಟು ನಿಗೂಢವಾಗಿದೆ ಅಂದರೆ ಬಹುಶಃ ಈ ರೀತಿಯಾದಂಥ ದೇವಾಲಯಗಳು, ಅಂದರೆ ಬೆಟ್ಟದ ಆ ಬದಿಯಲ್ಲಿ ಈ ಬದಿಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಈ ರೀತಿ ಕೇವಲ ನರಸಿಂಹಸ್ವಾಮಿಯೇ ನೆಲೆಸಿರ್ತಕ್ಕಂಥದ್ದು ತೀರಾ ವಿರಳ ಅಂತ ಹೇಳ್ಬೋದು. ನೋಡೋಣ, ಪೂಜೆ ಆದಂಗಿದೆ, ಹೋಗೋಣ ಮತ್ತೆ ಇಲ್ಲಿಗೆ. ಬಿಡ್ತದೆ. Meluk bapu. ಈ ಕ್ಷೇತ್ರಕ್ಕೆ ಭೇಟಿ ನೀಡುವಂತಹ ಭಕ್ತರಿಗೆ ಅಲ್ಲಿ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ನಾವು ಬೆಟ್ಟವನ್ನು ಹತ್ತೋಕ್ಕಿಂತ ಮುಂಚೆ, ಅಹೋಬಿಲಂ ಬೆಟ್ಟವನ್ನು ಹತ್ತೋಕ್ಕಿಂತ ಮುಂಚೆ ಅಲ್ಲಿ ಅನ್ನಛತ್ರಗಳಿವೆ. ಉಚಿತವಾಗಿ ಅನ್ನದಾನವನ್ನು ಸಹ ಅಲ್ಲಿ ಮಾಡಲಾಗ್ತಾ ಇದೆ. ನಾವು ಯಾವ ರೀತಿ ದೇವಾಲಯವನ್ನು ತಲುಪ್ತಾ ಹೋಗ್ತೀವಿ, ಅಲ್ಲಿ ನಮಗೆ ದೊರೆಯುವಂಥ ಆನಂದ ಅದು ವರ್ಣನಾತೀತ. ನಾವು ಅಕ್ಷರಗಳಲ್ಲಿ ಅದನ್ನು ಹಿಡಿಯೋದಕ್ಕಾಗಲ್ಲ, ಹೇಳೋದಕ್ಕೂ ಆಗಲ್ಲ. ಅಷ್ಟೊಂದು ಅದ್ಭುತವಾದ ದೇವಾಲಯಗಳು ಈ ಒಂದು ಬೆಟ್ಟಗಳಲ್ಲಿವೆ.
ಬಹಳ ದೊಡ್ಡ ಅಡವಿ ಅಹೋಬಿಲಂ ಅಂತಕ್ಕಂಥದ್ದು. ತಾವು ಸಹ ಅಲ್ಲಿ ವಿಸಿಟ್ ಕೊಡಿ. ಅದು ಈ ಎಲ್ಲ ಗಲೀಜಾಗುವ ವಾತಾವರಣ ನಿರ್ಮಾಣ ಆಗ್ಬೋದು ಅಂತಕ್ಕಂಥ ಆತಂಕ ಕೂಡ ನಮ್ಗೆ ಅಲ್ಲಿ ಹೋದಾಗ ಕಾಡಿತ್ತು. ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಗಲೀಜಲ್ಲಿಲ್ಲ. ಸ್ವಚ್ಛವಾದಂಥ ವಾತಾವರಣ, ಸ್ವಚ್ಛ ಗಾಳಿ, ಸ್ವಚ್ಛ ನೀರು. ಅಲ್ಲಿ ಅನೇಕ ನಿಮಗೆ ಝರಿಗಳು ಸಿಗುತ್ತೆ, ಚಿಕ್ಕ ಪುಟ್ಟ ನದಿ ಹರಿಯೋದು ಸಿಗುತ್ತೆ. ಸೊ ಅದನ್ನೆಲ್ಲ ನಾವು ಆನಂದಿಸ್ಬೋದು. ಪ್ರಾಣಿ ಪಕ್ಷಿಗಳ ಕಲರವ, ಆ ಪಕ್ಷಿಗಳ ಸೌಂಡು ಬಹಳಷ್ಟು ಒಂದು ಆನಂದವನ್ನು ನಮಗೆ ಈ ಕ್ಷೇತ್ರ ನೀಡುತ್ತೆ. ಯಾರೇ ಸಹ ಹೋದರೆ ತಪ್ಪದೆ ನೀವೇನಾದರೂ ಕಾಡಿನಂಚಿನಲ್ಲಿ ಪ್ರಯಾಣಿಸಬೇಕು, ಕಾಡಿನಂಚಿನಲ್ಲಿ ತೆರಳಬೇಕು, ಟ್ರೆಕ್ಕಿಂಗ್ ಮಾಡಬೇಕು, ಆ ಕಾಡಿನ ಅನುಭವವನ್ನು ಪಡಿಬೇಕು ಅಂದರೆ ಪ್ರಶಸ್ತ ಸ್ಥಳ ಈ ಅಹೋಬಿಲಂ ಅಂತಕ್ಕಂಥದ್ದು. ಫಸ್ಟ್ ನೀರಿಗೆ ಬರಬೇಕು. ಕಲ್ಲು ಮುಳ್ಳು ಕಾಲಿಗೆ ಬಿಟ್ಟು ಕಾಯಿನ್ ಹಾಕ್ಬಾರ್ದು, ಹಾಕ್ಬೇಕು. ಕಾಪರ್ ಕಾಯಿನ್ ಹಾಕ್ಬೇಕು, ಹಾಕ್ಬಾರ್ದು. ಒಬ್ಬನೇ ಆಗಿದ್ದ ಪೂಜಾರಿನೂ ಇಲ್ಲ. ಮನೆ ಮಾಡೋರಿಲ್ಲ ಅಂದಿಲ್ಲ ನಾ ಪೂಜಾರಿ ಇಲ್ಲ ಅಂತೇಳಿ. ಪೈನ ಪೂಜಾರಿ ಹೇಳ್ತಾರ ಅక్కడ ಧ್ವಜ ಅక్కడ ಪಾದ ಉಂಟ್ರಿ, ಅక్కడ ದೀಪ ಬಿಡ್ತಾರ ఎవరు ಎಲ್ಲಾರ అక్కడ ఎవరు ఇప్పుడు ఉంటారా? అదే బయలారి మాల